ಸಾಲಿಗ್ರಾಮದಲ್ಲಿ ಕಲುಷಿತ ನೀರಿನ ಸೇವನೆಯಿಂದ ಅನಾರೋಗ್ಯ ಭೀತಿ ಉಂಟಾಗುವ ಸಾಧ್ಯತೆ. ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು ಸಂಘಟನೆಗಳೊಂದಿಗೆ ಪ್ರತಿಭಟನೆ ಮಾಡುವುದಾಗಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷೆ ಸುಧಾ ರೇವಣ್ಣ ಎಚ್ಚರಿಕೆ. ಹೌದು, ಮಾಜಿ ಅಧ್ಯಕ್ಷೆ ಸುಧಾ ರೇವಣ್ಣವರು ಆರ್ಜೆ ನ್ಯೂಸ್ನೊಂದಿಗೆ ಮಾತನಾಡಿ, ಸಾಲಿಗ್ರಾಮವು ಸುಮಾರು 15ರಿಂದ 20 ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇದ್ದು, ಗ್ರಾಮದಲ್ಲಿರುವ ನೀರು ವಿತರಣಾ ಕೇಂದ್ರದಲ್ಲಿ ಅಳವಡಿಸಿರುವ ರೈಸಿಂಗ್ ಮೈನ್ ಪೈಪ್ 5 ಕಡೆಗಳಲ್ಲಿ ಒಡೆದು ಹೋಗಿರುವ ಕಾರಣದಿಂದ ಅದರೊಳಗೆ ಚರಂಡಿ ನೀರು ಸೇರಿಕೊಂಡು ಕುಡಿಯುವ ನೀರಿನೊಂದಿಗೆ ಸರಬರಾಜಾಗ್ತಾ ಇದೆ. ಈ ವಿಷಯದ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಎಷ್ಟೇ ಮನವಿಯನ್ನು ಮಾಡಿದರೂ ಪ್ರಯೋಜನವಾಗಿಲ್ಲ. ಸಂಬಂಧಪಟ್ಟ ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನ ಆಗಿಲ್ಲ. ನಾನು ಒಬ್ಬ ಗ್ರಾಮ ಪಂಚಾಯತಿಯ ಪ್ರತಿನಿಧಿಯಾಗಿ ಹಲವು ಬಾರಿ ಗ್ರಾಮ ಸಭೆಗಳಲ್ಲಿ ಚರ್ಚೆ ಮಾಡಿರುತ್ತೇನೆ. 1 ಲಕ್ಷ ಮತ್ತು 2 ಲಕ್ಷ ಒಟ್ಟು 3 ಲಕ್ಷ ಲೀಟರ್ ನೀರು ಟ್ಯಾಂಕ್ನಿಂದ ಹರಿಯುವಾಗ ಚರಂಡಿ ಒಳಗಡೆ ರೈಸಿಂಗ್ ಮೈನ್ ಪೈಪನ್ನು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಅಳವಡಿಸಿರುತ್ತಾರೆ. ಇತ್ತೀಚೆಗೆ ಇದೇ ತಾಲೂಕಿನ ಬೆಟ್ಟಹಳ್ಳಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವನೆಯಿಂದ ಎಷ್ಟೆಲ್ಲ ತೊಂದರೆಯನ್ನು ಅಲ್ಲಿಯ ಗ್ರಾಮಸ್ಥರು ನರಕ ಯಾತನೆಯನ್ನು ಅನುಭವಿಸಿರುತ್ತಾರೆ. ಹಾಗೆಯೇ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಕಲುಷಿತ ನೀರು ಸೇವನೆಯಿಂದ 20ಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದು 250ಕ್ಕೂ ಹೆಚ್ಚು ಜನರು ಅಸ್ವಸ್ಥರಾಗಿರುತ್ತಾರೆ. ಇದನ್ನೆಲ್ಲ ಗಮನ ಹರಿಸಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂದಾಗುವ ಅನಾಹುತವನ್ನು ತಪ್ಪಿಸಬೇಕು ಎಂದು ಹೇಳಿದರು. ಇದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತಿದೆ. ದೊಡ್ಡ ಅವಘಡಗಳು ನಡೆಯುವ ಮುನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಚ್ಚರಗೊಂಡು ರೈಸಿಂಗ್ ಮೈನ್ ಪಂಪನ್ನು ಬದಲಾವಣೆ ಮಾಡುವ ಮೂಲಕ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕು. ಇಲ್ಲದಿದ್ದರೆ ಸಾರ್ವಜನಿಕರು ಹಾಗೂ ಸಂಘಟನೆಗಳ ಜೊತೆಗೂಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಎಲ್ರಿಗೂ ನಮಸ್ಕಾರ. ನಾನು ಸಾಲಿಗ್ರಾಮ ಇಲ್ಲಿ ಇರುವಂಥ ಸಾಲಿಗ್ರಾಮ ಪಟ್ಟಣದಲ್ಲಿ ಸುಮಾರು ಒಂದು 15ರಿಂದ 20 ಸಾವಿರ ಜನ ನಮ್ಮ ಜನಸಂಖ್ಯೆ ಇದ್ದು, ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಶುದ್ಧವಾಗಿರಬೇಕು ಅನ್ನೋ ಒಂದು ಭಾವನೆಯಿಂದ ನಾನು ಪಂಚಾಯಿತಿಯಲ್ಲಿ ನಮಗೆ ಮತ ಹಾಕಿ ನಮ್ಮನ್ನ ಗೆಲ್ಲಿಸಿ ಇಲ್ಲಿ ಕಳಿಸಿರೋದು ಸಾರ್ವಜನಿಕರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಗೆಲ್ಲಿಸಿ ಇಲ್ಲಿವರೆಗೂ ಕಳಿಸಿರುವಂಥ ಜನಕ್ಕೋಸ್ಕರ ನಾನು ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ ಈಗ ಇದೊಂದು ಉದ್ದೇಶ ಏನಪ್ಪ ಅಂತಂದರೆ, ಕುಡಿಯುವ ನೀರು ಶುದ್ಧವಾಗಿ ಕೊಡಬೇಕು ಅನ್ನುವಂಥದ್ದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಜವಾಬ್ದಾರಿಯನ್ನು ನಾನು ತಗೋತಾ ಇದ್ದೀನಿ. ಯಾಕಪ್ಪ ಅಂತಂದರೆ, ಈಗ ಇಲ್ಲಿರುವ ರೈಸಿಂಗ್ ಮೈನ್ ಪೈಪ್ಲೈನಲ್ಲಿ 1 ಲಕ್ಷ ಮತ್ತು 2 ಲಕ್ಷ ಟ್ಯಾಂಕ್ಗೆ ರೈಸಿಂಗ್ ಮೈನ್ ಪೈಪಿಂದ ನೀರು ಬರ್ತಾ ಇದೆ. ಆ ನೀರು ಏನಪ್ಪ ಅಂದರೆ, ಆ ಪೈಪ್ಲೈನು ಚರಂಡಿಯಲ್ಲಿ ನಮ್ಮ ಪೈಪ್ಲೈನ್ ಇದೆ. ಆ ಡ್ರೈನೇಜು ಒಂದು 5-6 ಕಡೆ ಒಡೆದೋಗಿ ಗಲೀಜು ನೀರು ಮಿಕ್ಸ್ ಆಗಿ ನಮಗೆ ಕುಡಿಯುವ ನೀರು ಬರ್ತಾ ಇದೆ. ನಾನು ಇದಕ್ಕೋಸ್ಕರ ಸುಮಾರು 7-8 ತಿಂಗಳಿಂದ ನಮ್ಮ ಪಂಚಾಯತಿಗೆ 6ನೇ ತಾರೀಕು 6ನೇ ತಿಂಗಳು 2025ರಲ್ಲಿ ಅವರಿಗೆ ಮನವಿ ಪತ್ರವನ್ನು ಕೊಟ್ಟೆ. ಹಲವಾರು ಸಭೆಗಳಲ್ಲಿ ನಾನು ಚರ್ಚೆಯನ್ನು ಕೂಡ ಮಾಡಿದೆ. ನನ್ನ ಚರ್ಚೆಗೆ ಒಂದು ಅರ್ಜಿಗೆ ಯಾವುದೇ ಒಂದು ಸ್ಪಂದನೆ ಸಿಗಲಿಲ್ಲ. ಆಮೇಲೆ ಕೆಲವೊಂದು ಅವರು ಮೇಲಧಿಕಾರಿಗಳನ್ನ ಕೇಳಿ ಅಂತ ಅಂದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ 5-6 ಸಲ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದುವರೆಗೂ ಯಾರನ್ನೂ ಜವಾಬ್ದಾರಿ ತೊಗೊಂಡು ಇದು ಮಾಡಲಿಲ್ಲ. ಅದನ್ನು ರಿಪೇರಿ ಮಾಡಿಸ್ಕೊಡ್ತೀನಿ ಅಂತ ಬಂದರು. ಬೇಡ ನಮಗೆ ಅಂತ ಹೇಳಿ ಬದಲಾವಣೆಯನ್ನು ನಮಗೆ ಮೇನ್ ರೋಡಲ್ಲಿ ಕೊಡಿ, ನಮಗೆ ರೈಸಿಂಗ್ ಮೈನನ್ನು ಮತ್ತೆ ಇಲ್ಲಿ ಕಿತ್ತಾಕಿ ಹೊಡೆದಾಕಿ ಕೊಡೋ ಅಂಥದ್ದು ಬೇಡ ಅಂತ ಹೇಳ್ಬಿಟ್ಟು ನಾನು ಬದಲಾವಣೆ ಮಾಡಿಕೊಡಿ ಅನ್ನೋ ಒಂದು ಹಠವನ್ನು ಹಿಡಿದು ಶುದ್ಧವಾದ ಕುಡಿಯುವ ನೀರಿಗೋಸ್ಕರ ಈ ಹೋರಾಟವನ್ನು ನಾನು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಇವರು ನಮ್ಮ ಪಂಚಾಯಿತಿಯಲ್ಲಿ ನನಗೆ ಸ್ಪಂದನೆ ಸಿಗದೇ ಇರೋ ಕಾರಣ ನಾನು ಮೇಲ್ಮನವಿಯನ್ನು ನಮ್ಮ ತಾಲೂಕು ಪಂಚಾಯತ್ ಸಾಲಿಗ್ರಾಮದ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾ ಅಧಿಕಾರಿರವರಿಗೆ 23ನೇ ತಾರೀಕು 12ನೇ ತಿಂಗಳು 2025ರಲ್ಲಿ ಕೂಡ ಅವ್ರಿಗೂ ಒಂದು ಅರ್ಜಿಯನ್ನು ಕೊಟ್ಟೆ. ಅದಕ್ಕೂ ಕೂಡ ಯಾವುದೇ ಒಂದು ಸ್ಪಂದನೆ, ಈಗ 1-1.5 ತಿಂಗಳು ಆಗ್ತಾ ಬಂತು, ಯಾವುದೇ ಒಂದು ಜವಾಬ್ದಾರಿಯಾಗಿ ಅವರು ಬಂದು ಕೆಲಸಗಳನ್ನ ಮಾಡ್ತಾ ಇಲ್ಲ. ಹಾಗಾಗಿ ನಾನು ಬೇರೆ ದಾರಿ ಕಾಣ್ದೇ ಈ ಒಂದು ಪ್ರೆಸ್ ಮೀಟನ್ನು ನಾನು ಇಲ್ಲಿ ಕರೆದು ಮಾಡಬೇಕು ಅನ್ನೋ ಉದ್ದೇಶ. ನನ್ನ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸಾಲಿಗ್ರಾಮದ ಸಾರ್ವಜನಿಕರಿಗೆ ಶುದ್ಧವಾದ ಕುಡಿಯುವ ನೀರನ್ನು ಒಂದು ಕೊಡಬೇಕು ಅನ್ನೋದು ಒಂದು ಹಠಕ್ಕೋಸ್ಕರ ನಾನು ಈ ಹೋರಾಟವನ್ನು ನಾನು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ, ಬೆಟ್ಟಹಳ್ಳಿಯಲ್ಲಿ ಕಲುಷಿತವಾದ ನೀರನ್ನು ಕುಡಿದು ಏನೇನಾಯಿತು ಅನ್ನೋದು ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲೇ ನೀವು ಪ್ರತಿಯೊಂದನ್ನು ಎಲ್ಲ ತಿಳಿಸಿದ್ದೀರಾ, ಎಷ್ಟು ಅನಾಹುತಗಳಾಯಿತು ಅಂತ. ಹಾಗೆ ಕೂಡ ಇತ್ತೀಚೆಗೆ ಮಧ್ಯಪ್ರದೇಶದ ಇಂದೋರ್ನಲ್ಲೂ ಕೂಡ ಕಲುಷಿತ ನೀರು ಕುಡಿದು 20 ಜನ ಮೃತಪಟ್ಟರು ಮತ್ತು 250 ಹೆಚ್ಚಕ್ಕೂ ಜನ ಹಾಸ್ಪಿಟಲೈಸ್ ಆದರು ಅನ್ನೋದು ನಿಮಗೆ ಗೊತ್ತಿರುವಂಥ ವಿಷಯ. ಆ ಒಂದು ಘಟನೆ ನನ್ನ ಸಾಲಿಗ್ರಾಮದಲ್ಲಿ ನಡಿಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ರೈಸಿಂಗ್ ಮೈನ್ ಪೈಪ್ಲೈನನ್ನು ಬದಲಾವಣೆ ಮಾಡಿಕೊಂಡು ನಮಗೆ ಮೇನ್ ರೋಡಲ್ಲಿ ಹಾಕ್ಕೊಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಇಷ್ಟು ಹೋರಾಟವನ್ನು ಮಾಡ್ತಾ ಇದ್ದೀನಿ. ನನ್ನ ಹೋರಾಟಕ್ಕೆ ಇವರು ಯಾವುದೋ ಒಂದು ಬೆಂಬಲ ಸ್ಪಂದನೆ ಮತ್ತೆ ಸಿಗಲಿಲ್ಲ ಅಂದರೆ 1 ತಿಂಗಳು ಟೈಮ್ ಕೊಡ್ತೀನಿ.
ಅದೇನಾದರೂ ಮತ್ತೆ ಅವ್ರು ಬಂದು ಬೆಂಬಲ ಕೊಡಲಿಲ್ಲ ಅಂದರೆ ಸಂಬಂಧಪಟ್ಟ ಇಲಾಖೆಯ ಮುಂದೆ ಉಗ್ರವಾದ ಪ್ರತಿಭಟನೆಯನ್ನು ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ. ಇದು ಎಲ್ಲ ಜನತೆಗೂ ನಾನು ತಿಳಿಸುವ ಒಂದೇ ಒಂದು ವಿಷಯ ಅಂತ ಅಂದರೆ, ಈ ಒಂದು ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಬಲ್ ಟ್ಯಾಂಕು ಒಂದು ರೈಸಿಂಗ್ ಮೇನ್ ಪೈಪನ್ನು ಇದು ಟ್ರಾನ್ಸ್ಫಾರಮ್ ಅಂದರೆ ಜೋಡಿದಾರ್ ಮಿಷಿನ್ ರಂಗೇಗೌಡರು ಅಂತ ಅವ್ರ ಮನೆಯವರೆಗೂ ನಮಗೆ ಹೊಸದಾಗಿ ಲೈನನ್ನು ಬದಲಾವಣೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ.